ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಅಸ್ತ್ರ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿದೆ. ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿ ಒಂದು ಅದ್ಭುತ ಯಶಸ್ಸನ್ನು ಕೂಡ ಪಡೆದುಕೊಂಡಿದೆ. ಸೊ ಈ ಖುಷಿಯಲ್ಲಿರುವಂಥ ಕಿಚ್ಚ ಸುದೀಪ್ ಅವ್ರನ್ನ ಜಿ ಕನ್ನಡ ಏನು ಖಾಸಗಿ ಒಂದು ವಾಹಿನಿ ಇದೆಯಲ್ಲ ನಮ್ಮದು ಕರ್ನಾಟಕದಲ್ಲಿ, ಜಿ ಕನ್ನಡದವರು ಅವರನ್ನ ವಿಶೇಷ ಅತಿಥಿಯಾಗಿ ಕರೆಸಿರ್ತಾರೆ. ಅಲ್ಲಿ ಅವ್ರ ತಾಯಿ ತೀರೋಗಿರ್ತಾರೆ. ಅದರದ್ದು ಒಂದು ಶ್ರದ್ಧಾಂಜಲಿ ಅಂತ ಹೇಳಿ ಅವರಿಗೆ ಒಂದು ಅವ್ರ ತಾಯಿಯವರ ಒಂದು ಸ್ಟ್ಯಾಚ್ಯೂವನ್ನು ಕೂಡ ಕೊಟ್ಟಿರ್ತಾರೆ, ಪುತ್ಥಳಿಯನ್ನು ಕೂಡ ಅವರಿಗೆ ಗಿಫ್ಟಾಗಿ ಕೊಟ್ಟಿರ್ತಾರೆ. ಮತ್ತು ಅವ್ರದ್ದು ಮ್ಯಾಕ್ಸ್ ಸಿನಿಮಾದ ಯಶಸ್ಸನ್ನು ಕೂಡ ಆಚರಿಸ್ತಾರೆ. ಆ ಸಮಯದಲ್ಲಿ ಕಿಚ್ಚ ಸುದೀಪ್ ಅವ್ರ ಬಗ್ಗೆ ಅವರ ಮಗಳಿಗೆ ಒಂದು ಏನಾದರೂ ಅನಿಸಿಕೆಗಳನ್ನ ಹೇಳಬೇಕು ಅಂತ ಹೇಳಿ ಸ್ಟೇಜ್ ಮೇಲೆ ಕರೆಸಿದಾಗ ಕಿಚ್ಚ ಸುದೀಪ್ ಅವ್ರ ಮಗಳು, ಅಂದರೆ ಅವ್ರ ಮಗಳು ಸುದೀಪ್ ಅವ್ರ ಮಗಳು ಸಾನ್ವಿ ಏನಿದ್ದಾರೆ, ಅವರು ಒಂದು ತಂದೆಗೋಸ್ಕರ ಒಂದು ವಿಶೇಷ ಹಾಡನ್ನು ಹಾಡ್ತಾರೆ. ಆ ಹಾಡನ್ನು ಕೇಳಿ ಕಿಚ್ಚ ಸುದೀಪ್ ಅವರು ಎಮೋಷ್ನಲ್ ಕೂಡ ಆಗ್ತಾರೆ. ಮತ್ತು ಅವರು ತುಂಬ ಪ್ರೀತಿಯನ್ನು ತೋರಿಸಿ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ, ಮಗಳ ಮೇಲೆ ಇರೋ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ. ಅದನ್ನೆಲ್ಲ ನೋಡಿದಾಗ ತಂದೆ ಮಗಳ ಮಧ್ಯೆ ಇಷ್ಟೊಂದು ಬಾಂಧವ್ಯ ಇದೆ ಅಂತ ಹೇಳಿ ಎಲ್ಲ ಕನ್ನಡಿಗರು ಖುಷಿಯಾಗಿರ್ತಾರೆ. ಆದರೆ ಇಷ್ಟೆಲ್ಲ ಖುಷಿಗಳ ಮಧ್ಯೆನೂ ಕೂಡ ಕನ್ನಡಿಗರು ಒಂದು ವಿಚಾರಕ್ಕೆ ಬೇಸರವಾಗಿದ್ದಾರೆ. ಆ ವಿಚಾರ ಏನಂತ ಅಂದರೆ, ಕನ್ನಡ ಶೋ ನಡೀತಾ ಇರೋದು, ಕರ್ನಾಟಕದಲ್ಲಿ ಇರೋದು, ನೋಡ್ತಾ ಇರೋರೆಲ್ಲರೂ ಕನ್ನಡಿಗರಾಗಿರ್ತಾರೆ, ಅಲ್ಲಿ ಬಂದವರು ಕೂಡ ಕನ್ನಡಿಗರು. ಆದರೆ ಈ ಸಾನ್ವಿ ಅವ್ರು ಏನು ಮಾಡ್ತಾರೆ, ಹಾಡನ್ನು ಮಾತ್ರ ಕನ್ನಡದಲ್ಲಿ ಹೇಳ್ತಾರೆ. ಅವರೊಂದು ಹಾಡು ಹೇಳ್ತಾರಲ್ವ, ಅದು ಕನ್ನಡ ಹಾಡು. ಆ ಹಾಡು ಹೇಳಾದ್ಮೇಲೆ ಏನು ತಂದೆ ಬಗ್ಗೆ ಮಾತಾಡ್ತಾರಲ್ವ, ಆ ಮಾತೇನಾಗಿರುತ್ತೆ ಅಂತಂದರೆ, ಈ ಪ್ರತಿಯೊಂದು ಒಂದೇ ಒಂದು ವರ್ಡ್ ಕನ್ನಡ ಇಲ್ಲದೆ ಇರೋ ಥರ ಅವ್ರು ಇಂಗ್ಲೀಷ್ನಲ್ಲಿ ಎಲ್ಲ ರೀತಿಯೂ ಮಾತಾಡ್ತಾರೆ. ಸೊ ಇದು ಕನ್ನಡಿಗರಿಗೆ ಬೇಸರವಾಗಿದೆ. ಈ ಕಿಚ್ಚ ಸುದೀಪ್ ಅವ್ರಿಗೆ ಕನ್ನಡ ಅಭಿಮಾನ ಹೇಗಿದೆ ಏನು ಅನ್ನೋದು ಎಲ್ರಿಗೂ ಗೊತ್ತು. ಅವರು ಕನ್ನಡ ಅಭಿಮಾನ ಇದೆ, ಕನ್ನಡದಲ್ಲೇ ಫಿಲಮ್ ಮಾಡ್ತಾರೆ, ಎಲ್ಲದೂ ಓಕೆ. ಮತ್ತು ಬೇರೆಯವರು ಕನ್ನಡದ ಬಗ್ಗೆ ಏನಾದ್ರು ತಪ್ಪಾಗಿ ಮಾತಾಡಿದ್ರು, ಈಗ ಕೆಲವೊಂದು ಇಂಟರ್ವ್ಯೂಸ್ಗಳಲ್ಲಿ ಏನೋ ಫಂಕ್ಷನ್ಸ್ಗಳಲ್ಲಿ ಕನ್ನಡ ಅಂತ ಹೇಳಿ ಕೆಲವೊಬ್ರು ಹೇಳೋರು ಇರ್ತಾರೆ, ಅದನ್ನೆಲ್ಲ ಹೇಳಿದ್ರು. ಅದನ್ನ ಅಲ್ಲೇ ಸರಿಪಡಿಸಿದವರು ಕೂಡ ಕಿಚ್ಚ ಸುದೀಪ್ ಅವರು ಅದನ್ನು ಅಲ್ಲೇ ಸರಿಪಡಿಸಿದ್ದಾರೆ. ಸೊ ತಮ್ಮ ಸ್ವಂತ ಮಗಳೇ ಈ ರೀತಿ ಇಂಗ್ಲೀಷಲ್ಲಿ ಮಾತಾಡ್ತಿರೋವಾಗ ಅವ್ರಿಗೆ ಏನೋ ಹೇಳಬೇಕು ಅಂತ ಅನಿಸಿಲ್ವಾ, ಅಥವಾ ಅವ್ರು ಅದನ್ನು ಅವ್ರಿಗೆ ಹೇಳ್ಕೊಟ್ಟಿಲ್ವಾ ಸಾನ್ವಿ ಅವರಿಗೆ, ಇಲ್ಲಮ್ಮ ನೀನು ಈ ಥರ ಮಾತಾಡಬೇಕು ಆ ಥರ ಅಂತ, ಅಂದರೆ ಕನ್ನಡದಲ್ಲಿ ಮಾತಾಡಬೇಕು, ನೀವು ಕರ್ನಾಟಕದಲ್ಲಿರೋದು ಫಸ್ಟ್ ಪ್ರಿಫರೆನ್ಸ್ನ ನಾವು ಕನ್ನಡಕ್ಕೆ ಕೊಡಬೇಕು ಅಂತ ಹೇಳಿ ಅವ್ರು ಬುದ್ಧಿವಾದ ಹೇಳಿದರೆ ತಾನೇ ಮಗಳು ಕಲಿಯೋದಕ್ಕೆ ಸಾಧ್ಯ. ಈ ರೀತಿ ಅವರು ಏನೋ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಜನ ಮಾತಾಡ್ತಾ ಇದ್ದಾರೆ. ಸೊ ಇಷ್ಟಲ್ಲದೆ ಈಗ ಆಯಿತು, ಸುದೀಪ್ ಅವ್ರದ್ದಾಯಿತು, ಅವ್ರ ಮಗಳದ್ದು ಏನೋ ಒಂದು ಮ್ಯಾಟ್ರ್ ಅಂತ ಈ ಸೈಡಿಗೆ ಇಟ್ಟು, ಈ ಕಾರ್ಯಕ್ರಮ ನಡೆಸ್ಕೊಡ್ತಿರೋವಂಥ ಆ್ಯಂಕರು ಅನುಶ್ರೀ ಅವರು ಕೂಡ ಕನ್ನಡದಲ್ಲೇ ಮಾತಾಡ್ಸ್ಬೋದಿತ್ತಲ್ವಾ ಸಾನ್ವಿ ಅವ್ರನ್ನ. ಅವರು ಕೂಡ ಇಂಗ್ಲೀಷ್ನಲ್ಲೇ ಅವ್ರ ಕನ್ವರ್ಜೇಷನ್ನ ಮುಂದುವರಿಸ್ಕೊಂಡು ಹೋಗಿರೋದು ಅಷ್ಟೊಂದು ಸಮಂಜಸವಲ್ಲ ಅಂತ ಹೇಳಿ ನನ್ನ ಅನಿಸಿಕೆ ಕೂಡ ಅದೇ. ಬಟ್ ಇಲ್ಲಿ ಜನ ಕೂಡ ಅದೇ ರೀತಿ ಮಾತಾಡ್ತಾ ಇದ್ದಾರೆ. ಇವಾಗ ಅವರು ಇವರು ಅಂತಲ್ಲ, ಎಲ್ರದ್ದು ಹಾಗೆ ಆಗಿದೆ. ಇಲ್ಲಿ ನ್ಯೂಸಲ್ಲಿ ಟಿ ವಿಲಿ ಪ್ರತಿಭಟನೆ ಅದು ಇದು ಅಂತ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತ ಹೇಳೋರೆ ಅವ್ರ ಮಕ್ಕಳೇ ಕನ್ನಡ ಸ್ಕೂಲ್ಗಳು ಬಿಟ್ಬಿಟ್ಟು ಇಂಗ್ಲೀಷ್ ಮೀಡಿಯಂ ಸ್ಕೂಲು ಫಾರಿನಲ್ಲಿ ಓದ್ತಿರ್ತಾರೆ. ಈ ಸ್ಕೂಲಲ್ಲೂ ಹಂಗೆ ಇಂಗ್ಲೀಷು ಹಿಂದಿಗಳಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ಹೊರತು ಕನ್ನಡಕ್ಕೆ ಪ್ರಿಫರೆನ್ಸ್ ಕೊಡಲ್ಲ. ಈಗ ಒಂದು ಎಕ್ಸಾಮ್ ಆಗಿರಲಿ, ಒಂದು KS ಆಫೀಸರ್ ಎಕ್ಸಾಮ್ ಆಗಿದ್ರು ಕೂಡ ಕನ್ನಡದಲ್ಲಿ ಎಕ್ಸಾಮ್ ಬರೆಯೋರಿಗೆ ಒಂದು ನ್ಯಾಯ ಸಿಗಲ್ಲ. ಮೊನ್ನೆ ಅದರದ್ದು ಒಂದು ಸ್ಟ್ರೈಕ್ ಆಗಿದೆ, ಎಲ್ಲ ಆಗಿದೆ. ಕನ್ನಡದಲ್ಲಿ ಇರ್ತೀವಿ, ಕರ್ನಾಟಕದಲ್ಲಿ ಓದ್ತೀವಿ, ಕನ್ನಡ ಓದ್ತೀವಿ, ಬಟ್ ಕನ್ನಡಿಗರಿಗೆ ಯಾವುದೇ ರೀತಿ ಪ್ರಾತಿನಿಧ್ಯತೆ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಜನ ಮಾತಾಡ್ಕೊತಿದ್ದಾರೆ. ಅದ್ರ ಬಗ್ಗೆ ಆ್ಯಕ್ಷನ್ಸು ತೊಗೊತಿದ್ದಾರೆ. ಗೌರ್ಮೆಂಟ್ ಏನೂ ತಲೆ ಕೆಡಿಸ್ಕೊತ ಇಲ್ಲ. ಮೊನ್ನೆ KS ಎಕ್ಸಾಮ್ ಆಗಿತ್ತು, ಆ ಎಕ್ಸಾಮಲ್ಲಿ ಕೂಡ ಅದೇ ರೀತಿಯೇ ಆಯಿತು. ಏನು ಕನ್ನಡದಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಏನೋ ಅರ್ಥ ಏನಾದರೂ ತಪ್ಪಾಗಿದ್ದರೆ ಇದನ್ನ ಇಂಗ್ಲೀಷ್ನಲ್ಲಿ ಓದಿ ಅರ್ಥ ಇಸ್ಕೊಳ್ಳಿ ಅಂತ ಹೇಳಿ ಇವರು ಇಂಗ್ಲೀಷಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿರೋದು ಅಷ್ಟು ಸಮಂಜಸವಲ್ಲ. ಹೋಗ್ತಾ ಹೋಗ್ತಾ ಕನ್ನಡದ ಬಗ್ಗೆ ಎಲ್ಲರಿಗೂ ಒಂದು ಕೀಳರಿಮೆ ಸ್ಟಾರ್ಟ್ ಆಗ್ತಾ ಹೋಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.